ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಃ ಕಾಲ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಈ ದಿನ ಪಂಚಾಂಗ ಕುರಿತು ಚಿಂತನೆಯನ್ನು ಮಾಡೋಣ. ಆತ್ಮೀಯ ಕನ್ನಡ ನಾಡಿನ ಎಲ್ಲ ಶಾಸ್ತ್ರಾಭಿಮಾನಿಗಳೇ, ನನ್ನ ಆಧ್ಯಾತ್ಮ ಬಂಧುಗಳೇ, ಕನ್ನಡ ನಾಡಿನ ಸರ್ವಶ್ರೇಷ್ಠ ತತ್ವಜ್ಞಾನಿಗಳೇ, ಸಕಲ ನಾಗರಿಕರೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು ಜಿ.ಬಿ. ಅಮರೇಶ ಶಾಸ್ತ್ರಿ ಗುರೂಜಿ, ಮೈಸೂರು. ನಾನು ಮೈಸೂರು ಪಂಚಾಂಗದ ಪಂಚಾಂಗಕರ್ತ. ಈ ಮೈಸೂರು ಪಂಚಾಂಗಕ್ಕೆ ಇನ್ನೊಂದು ಹೆಸರು ಶ್ರೀ ಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಪಂಚಾಂಗ. ಆತ್ಮೀಯ ಸ್ನೇಹಿತರೆ, ಭಾರತೀಯ ಪಂಚಾಂಗ ಅಂದರೆ ಪ್ರಕೃತಿಯ ಪಂಚಾಂಗ. ಪಂಚಾಂಗ ಎಷ್ಟೊಂದು ವೈಜ್ಞಾನಿಕವಾಗಿದೆ ಎಂಬುದನ್ನು ನಮ್ಮ ಪ್ರಾಚೀನರು ತಿಳಿಸಿಕೊಟ್ಟ ವಿಧಾನಗಳನ್ನು ಚಿಂತನೆ ಮಾಡುತ್ತಾ ಹೋದಾಗ ಅದರ ವೈಜ್ಞಾನಿಕ ನಿಖರತೆ ನಮಗೆ ಅರಿವಿಗೆ ಬರುತ್ತದೆ. ಈಗ ಸಾಮಾನ್ಯವಾಗಿ ಪಂಚಾಂಗ ಅಂದರೆ ಏನು ಎಂಬ ಚಿಂತನೆಯನ್ನೇ ಮಾಡುವುದಾದರೆ, ಅಕಾರ್ಡಿಂಗ್ ಟು ದಿ ಅಸ್ಟ್ರಾನಮಿ, ಖಗೋಳ ವಿಜ್ಞಾನದ ಪ್ರಕಾರ ಪಂಚಾಂಗ ಅಂದರೆ ಪಂಚೆ ಮೀನ್ಸ್ 5 ಅಂತ, ಅಂಗ ಮೀನ್ಸ್ ಲಿಂಬು ಅಂತ. ಲಿಮ್ಸ್. ಪಂಚಾಂಗ ಅಂದ್ರ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳು ಅಂತ ಸಿಂಪಲ್ ಆಗಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. ಅದರ ಒಂದು ಶ್ಲೋಕ ಬರ್ತಾ, ತಿಥಿ ವಾರಂ ಚ ನಕ್ಷತ್ರಂ ಯೋಗ ಕರ್ಣಮೇವೇಚೆ ಏತೈ ಪಂಚಾಭಿರಂಗೈ ಸಂಯುತಂ ಪಂಚಾಂಗಮುಚ್ಯತೆ. ಪ್ರತಿ ದಿವಸ ಯಾವ ಒಂದು ವ್ಯಕ್ತಿಗೆ ಅಥವಾ ಪುಸ್ತಕವು ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳನ್ನು ಹೇಳಿಕೊಡುತ್ತದೆಯೋ ಅಂಥ ಒಂದು ಪವಿತ್ರವಾದಂತಹ ಗ್ರಂಥಕ್ಕೆ ಪಂಚಾಂಗ ಅಂತ ಕರೀತಾರೆ. ಪಂಚಾಂಗ ಕೇವಲ ಪುಸ್ತಕ ಅಲ್ಲ, ಪಂಚಾಂಗ ನಿಸರ್ಗದ ವಿಜ್ಞಾನ. ಇದನ್ನು ಆಧ್ಯಾತ್ಮಿಕ ಭಾಷೆಯಲ್ಲಿ ಹೇಳಬಹುದಾದರೆ ಹೂ ಆಕಾರ, ಸುವಾಸನೆ ನಿರಾಕಾರ, ಉಪ್ಪು ಆಕಾರ, ರುಚಿ ನಿರಾಕಾರ, ಗಡಿಯಾರ ಆಕಾರ, ಸಮಯ ನಿರಾಕಾರ, ಸೂರ್ಯ ಆಕಾರ, ಹಗಲು ನಿರಾಕಾರ. ಪಂಚಾಂಗ ಆಕಾರ, ನಿಸರ್ಗ ನಿರಾಕಾರ. ಅಂದರೆ ನಿರಾಕಾರ ಸ್ವರೂಪದ ನಿಸರ್ಗವೇ ಪಂಚಾಂಗ ಅಂತ ಇರಬಹುದು. ಭಾರತೀಯ ಮೂಲದ ಯಾವುದೇ ಶಿಕ್ಷಣವನ್ನ, ವಿದ್ಯೆಯನ್ನು ನಾವು ತೆಗೆದುಕೊಂಡರೂ ಅದು ಅತ್ಯಂತ ವೈಜ್ಞಾನಿಕ ನಿಖರತೆ ಉಳ್ಳದ್ದಾಗಿರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪರಮಶತ್ರುಗಳು ಸಹಿತವಾಗಿ ಈ ಶಾಸ್ತ್ರಕ್ಕಿರ್ತಕ್ಕಂಥ ಗಣಿತ ಆಧಾರವನ್ನು ಅಲ್ಲಗಳೆಯಲು ಸಾಧ್ಯವೇ ಆಗುತ್ತಿಲ್ಲ. ನೋಡಿ, ಅನೇಕ ಜನ ಫಲ ಜ್ಯೋತಿಷ್ಯವನ್ನು ಟೀಕೆ ಮಾಡತಕ್ಕಂಥ ಬುದ್ಧಿಜೀವಿಗಳಿರಬಹುದು, ಅಥವಾ ಎಡಪಂಥೀಯರೇ ಇರಬಹುದು, ಯಾರೇ ಇರಬಹುದು.
ಈ ಶಾಸ್ತ್ರಕ್ಕಿರ್ತಕ್ಕಂಥ ಗಣಿತ ಆಧಾರವನ್ನು ಅವರಿಂದ ಅಲ್ಲಗಳೆಯಲು ಸಾಧ್ಯವೇ ಇಲ್ಲ. ನೋಡಿ, ಫಾರ್ ಎಕ್ಸಾಂಪಲ್, ಈ ಪಂಚಾಂಗ ಶಾಲಿವಾರ್ಷ 1948ನೇ ಪರಾಭವ ನಾಮ ಸಂವತ್ಸರದ ಪಂಚಾಂಗ. ಅಂದ್ರೆ ಈ ಪಂಚಾಂಗವು ಮುಂದೆ ಬರ್ತಕ್ಕಂಥ ಯುಗಾದಿ ಹಬ್ಬದಿಂದ ಆರಂಭವಾಗುತ್ತದೆ. ಚಾಂದ್ರಮಾನ ಸಂವತ್ಸರ ದಿನಾಂಕ 19/3/2026 ಆರಂಭವಾಗಿ 6/4/2027 ಈ ಒಂದು ವರ್ಷ ಚಾಂದ್ರಮಾನ ವರ್ಷವು ಮುಕ್ತಾಯವಾಗುತ್ತದೆ. ಈ ಪಂಚಾಂಗದಲ್ಲಿ ನಾವು ಹುಣ್ಣಿಮೆಗಳನ್ನು ಬರೆದಿದ್ದೇವೆ. ನಿಸರ್ಗದಲ್ಲಿ ಯಾವ ವಿಜ್ಞಾನವಿದೆಯೋ ಅದನ್ನೇ ಪಂಚಾಂಗದಲ್ಲಿ ನಾವು ಬರೆದಿದ್ದೇವೆ. ಗ್ರಹಣಗಳು, ಸೂರ್ಯೋದಯ, ಸೂರ್ಯಾಸ್ತ. ನೋಡಿ, ಈ ಪಂಚಾಂಗದಲ್ಲಿ, ಈ ವರ್ಷದ ಪಂಚಾಂಗದಲ್ಲಿ ಜ್ಯೇಷ್ಠ ಮಾಸವು ಅಧಿಕ ಮಾಸವಾಗಿ ಬರುತ್ತದೆ ಮತ್ತು ಸೂರ್ಯಗ್ರಹಣ, ಚಂದ್ರಗ್ರಹಣಗಳನ್ನ ಆ ಪ್ರದೇಶಕ್ಕೆ ಗೋಚರವಾಗುವಂತೆ ಬರೆದಿದ್ದೇವೆ. ಯಾವ ಪ್ರದೇಶಕ್ಕೆ ಗ್ರಹಣ ಗೋಚಾರವಿರುತ್ತದೆಯೋ, ಯಾವ ಪ್ರದೇಶಕ್ಕೆ ಗ್ರಹಣ ಗೋಚಾರ ಇರುವುದಿಲ್ಲ ಎಂಬುದು ಪ್ರಾಚೀನ ಕಾಲದಿಂದಲೂ ಪಂಚಾಂಗದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದನ್ನು ಯಾವುದೇ ಬುದ್ಧಿಜೀವಿಗಳಿಗೆ ಅಲ್ಲಗಳೆಯಲು ಸಾಧ್ಯವೇ? ನೋಡಿ, ಅಷ್ಟೊಂದು ಭಾರತೀಯ ವಿದ್ಯೆಗಳು ನಿಖರತೆ ಮತ್ತು ಸ್ಪಷ್ಟತೆ ಉಳ್ಳವಾಗಿರುತ್ತವೆ. ಪಂಚಾಂಗ ಅಂದರೆ ಕೇವಲ ಕ್ಯಾಲೆಂಡರ್ ಬದಲಾವಣೆ ಅಲ್ಲ. ಪಂಚಾಂಗದಲ್ಲಿ ಯಾವ ಕಾಲಕ್ಕೆ ಯಾವ ಋತುಗಳು ಬರುತ್ತವೆ, ಋತು ಅಂದ್ರೆ ಏನು, ಮಾಸ ಅಂದ್ರೆ ಏನು, ಅಮಾವಾಸ್ಯೆ ಅಂದ್ರೆ ಏನು, ಹುಣ್ಣಿಮೆ ಅಂದ್ರೆ ಏನು, ಅತ್ಯಂತ ನಿಖರವಾಗಿ ಮತ್ತು ವೈಜ್ಞಾನಿಕವಾಗಿ ಹೇಳಲ್ಪಟ್ಟಿವೆ.